ಬಂದ್ರೆ ಇನ್ನೇನ್ ಆಗೋಯ್ತಲ್ಲ, ಹಾಸ್ಟೆಲ್ಗೆ ಹೋಗೋಣ. ಬೇಡ್ವೆ, ವೆಡ್ಡಿಂಗ್ ಸೂಟ್ ನಿನ್ ಹೆಸರಲ್ಲೇ ಇದೆ ಅಂತಲ್ಲ, ಆರಾಮಾಗಿ ಅಲ್ಲೇ ಮಲ್ಕೊಂಡು ಹೋಗೋಣ. ನಮ್ಮಂತ ಮಿಡಲ್ ಕ್ಲಾಸ್ನವ್ರಿಗೆ ಅಶೋಕ ಹೋಟ್ಲಲ್ಲಿ 5,000 ರೂಪಾಯಿ ರೂಮ್ ನಲ್ಲಿ ಮಲ್ಕೊಳ್ಳೋ ಅದೃಷ್ಟ ಯಾವಾಗ್ಲೇ ಬರುತ್ತೆ. ನನಗ ಅದೃಷ್ಟ ಬೇಡಮ್ಮ, ಮದುವೆ ಆಗೋಕ್ಕಿಂತ ಮುಂಚೆನೆ ಫಸ್ಟ್ ನೈಟ್ ರೂಮ್ ನಾನ್ ಮಲ್ಗಲ್ಲ, ನೀನ್ ಬೇಕಾದ್ರೆ ಹೋಗಿ ಮಲ್ಕೋ. ನೀವೇನಂತೀರ? ಬರ್ತೀವಿ. ಹಳ್ಳಿ ಗುಗ್ಗುಗಳು ಕಂಡ್ರೆ ನೀವೆಲ್ಲ ಲೈಫ್ ಎಂಜಾಯ್ ಮಾಡಕ್ಕೆ ಬರಲ್ಲ. ನಾನಂತೂ ಅಲ್ಲೇ ಮಲ್ಕೊಳ್ತೀನಿ. ಗುಡ್ ನೈಟ್. ನಾನು ನಿನ್ನ ಕೂಡುದಮ್ಮನಲ್ಲಿ ಅಯ್ಯ ಫಣಿ ರಾಮಚಂದ್ರ, ಇಲ್ಲಿವರೆಗೆ ಕಥೆನ ನೀನು ಬರದೆ, ಇನ್ನು ಮುಂದಿನ ಅಧ್ಯಾಯನ ನನ್ನದೇ ಆದ ರೀತಿಯಲ್ಲಿ ನಾನು ಹೇಳ್ತೀನಿ. ಏನಯ್ಯ ಲಂಬೋದ್ರ, ಬೆಳಗ್ಗೆದ್ದು ಯಾವ್ದೋ ಹುಡುಗಿ ಫೋಟೋ ಪೂಜೆ ಮಾಡ್ತಿದ್ಯಾ? ಇವಳು ನನ್ನ ಪಾಲಿಗೆ ಬೇಡಿದ ವರ ನೀಡುವ ಕಾಮಧೇನು ಆದ್ರೂ ಆಗ್ಬಹುದು. ಅದಕ್ಕೆ ಅದ್ ಹೇಗೆ? ನೋಡಪ್ಪ, ನಿನ್ನ ಕ್ಲೋಸ್ ಅಂತ ಹೇಳ್ತಾ ಇದ್ದೀನಿ, ಆದ್ರೆ ಯಾರಿಗೂ ಗೊತ್ತಾಗಬಾರ್ದು. ನೋಡ್ ಲಂಬೋದ್ರ, ನಿನ್ನ ಥ್ರಿಲ್ಲಿಂಗ್ ಜೀವನದ ಬಗ್ಗೆ ಏನು ಅಂತ ತಿಳ್ಕೊಳ್ಳೋ ಆಸಕ್ತಿನೇ ಹೊರತು ನನ್ನಿಂದ ಯಾವತ್ತಾದ್ರೂ ತೊಂದರೆ ಆಗಿದ್ಯಾ? ಹಾಗಿದ್ರೆ ಕೇಳು. ಇವಳು ಗೌರಿ ಅಂತ, ನನ್ನ ಹಾಗೆ ಅನಾಥೆ. ಮೊನ್ನೆ ಹಾಸ್ಪಿಟಲ್ ನಲ್ಲಿ ಹಾರ್ಟ್ ಆಪರೇಷನ್ ಆಗ್ತಿರುವಾಗ ಸತ್ತೋಗ್ಬಿಟ್ಲು. ಅವಳ ಹತ್ರ ಇದ್ದ ಈ ಡೈರಿ ನನಗೆ ಸಿಕ್ತು. ಆ ಡೈರಿ ಓದಿದ ಮೇಲೆ ನನಗೆ ತಿಳಿಯಿತು ಇವಳ ಜೀವನದಲ್ಲಿ 3 ಜನ ಗಂಡಸರು ಬಂದು ಹೋಗಿದ್ರು ಅಂತ. ಅಂದ್ರೆ ಇವಳೊಬ್ಬ ನೀತಿಗೆಟ್ಟೋಳು? ಛೇ, ಆ 3 ಜನರ ಪೈಕಿ ಯಾರೊಬ್ರು ಅವಳ ಮೈ ಕೂಡ ಮುಟ್ಟಿಲ್ಲ. ಒಬ್ಬ ಕತ್ಲಲ್ಲಿ, ಇನ್ನೊಬ್ಬ ಕುಡಿದ ಅಮಲ್ನಲ್ಲಿ ಯಾರನ್ನು ಹಾಳು ಮಾಡಿ ಇವಳನ್ನೇ ಅನುಭವಿಸಿದ್ದೀವಿ ಅಂತ ತಿಳ್ಕೊಂಡಿದ್ದಾರೆ. 3ನೇ ಅವನು ಇವಳನ್ನು ಸುಳ್ಳು ಮದುವೆ ಮಾಡಿಕೊಂಡು ನೆಗೆದು ಬಿದ್ದು ಹೋದ. ಆದ್ರೆ ಆತನ ತಂದೆ ತಾಯಿ ಮಾತ್ರ ಇವಳೇ ತಮ್ಮ ಸೊಸೆ ಅಂತ ತಿಳ್ಕೊಂಡಿದ್ದಾರೆ. ಹಾಗಾದ್ರೆ ಈಗ ಅವರೆಲ್ಲ ಎಲ್ಲಿದ್ದಾರೆ? ಒಬ್ಬ ಅಮೆರಿಕ, ಇನ್ನೊಬ್ಬ ಕಲ್ಕತ್ತಾ, 3ನೇವನ ತಂದೆ ತಾಯಿ ಪಂಜಾಬ್ ನಲ್ಲಿದ್ದಾರೆ. ಅವರೆಲ್ಲರೂ ದೂರ ಇರೋದ್ರಿಂದಲೇ ನಾನೀಗ ಒಂದು ಪ್ಲಾನ್ ಹಾಕಿದ್ದೀನಿ. ಏನ್ ಪ್ಲಾನು? ಆ 3 ಜನರಿಂದ ಗೌರಿಗೆ ಒಂದು ಗಂಡು ಮಗು ಹುಟ್ಟಿದೆ. ಮತ್ತೆ ಯಾರು ಅವಳ ಮೈನ ಮುಟ್ಟೆ ಇಲ್ಲ ಅಂತಂದೆ? ನನ್ನ ಕಲ್ಪನೆಯಲ್ಲಿ ಹುಟ್ಟಿದೆ. ಮತ್ತೀಗ ಆ ಮಗುನ ನಾನೇ ಸಾಕ್ತಾ ಇದ್ದೀನಿ. ಅದಕ್ಕೆ ಆ 3 ಜನರಿಗೆ ಕಾಗದ ಬರೀತೀನಿ. ಏನಂತ? ಪ್ರೀತಿಯ ಇಂತಿಂಥವರೇ, ನೀವು ನಿಮ್ಮ ಚಿರಂಜೀವಿ ನನ್ನ ತಂಗಿ ಗೌರಿಯ ಜೊತೆ ಸಂಬಂಧ ಬೆಳೆಸಿದ್ದರ ಪರಿಣಾಮವಾಗಿ ಗೌರಿ ಗರ್ಭವತಿಯಾಗಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಆದರೆ ಹೆರಿಗೆಯ ಸಮಯದಲ್ಲಿ ತುಂಬಾ ಕಷ್ಟವಾಗಿದ್ದರಿಂದ ನನ್ನ ತಂಗಿ ಹೆರಿಗೆಯಲ್ಲೇ ಸತ್ತು ಹೋದಳು. ಆದ್ರೆ ಸಾಯೋಕ್ ಮುಂಚೆ ಅಣ್ಣನಾದ ನನ್ನನ್ನು ಕರೆಸಿ, ಅಣ್ಣ, ಈ ಮಗುವಿನ ತಂದೆ ಇಂಥವ್ರು, ಅವ್ರ ಅಡ್ರೆಸ್ ಅನ್ನು ಕೊಡ್ತೀನಿ, ದಯವಿಟ್ಟು ಅವರಿಗೆ ಕಾಗದ ಬರೆದು ಈ ವಿಚಾರ ತಿಳಿಸು. ಇಷ್ಟವಾದಲ್ಲಿ ಅವರು ಬಂದು ಮಗುವನ್ನು ಕರ್ಕೊಂಡು ಹೋಗ್ಲಿ, ಬೇಡವಾದಲ್ಲಿ ಮಗುವನ್ನು ಅನಾಥಾಶ್ರಮಕ್ಕೆ ಸೇರಿಸು. ಆದ್ರೆ ಅಕಸ್ಮಾತ್ ಮಗು ಅವ್ರಿಗೆ ಇಷ್ಟ ಇದ್ದು ಹೆಂಡತಿಗೋ ಸಮಾಜಕ್ಕೋ ಹೆದರಿ ಮಗುವನ್ನ ಅವರು ಕರ್ಕೊಂಡು ಹೋಗೋಕ್ ಆಗೋದಿಲ್ಲ ಅಂತ ಹೇಳಿದ್ರೆ, ಆದ್ರೂ ತಿಂಗಳಿಗೆ 500,000 ಕಳಿಸ್ತೀನಿ ಅಂತ ಬರೆದ್ರೆ, ಅಣ್ಣ, ಈ ನನ್ನ ಮಗು ನಿನ್ನ ಮಗು ಅಂತ ತಿಳಿದುಕೊಂಡು ಅದನ್ನು ಸಾಕ್ತಾ ಇರು ಅಂತ ಹೇಳಿ ಪ್ರಾಣ ಬಿಟ್ಲು. ಅಣ್ಣನಾದ ನಾನು ನನ್ನ ಕರ್ತವ್ಯವನ್ನು ಮಾಡ್ತಾ ಬಂದಿದ್ದೀನಿ.
ಆದ್ರೆ ಇನ್ನು ಮುಂದೆ ಏನು ಮಾಡ್ಬೇಕಂತ ನೀವು ಹೇಳ್ತಿರೋ ಹಾಗೆ ಮಾಡ್ಬೇಕೆಂದಿರುವ ಹಾಗೂ ನಿಮ್ಮ ಪತ್ರದ ಹಾದಿಯನ್ನೇ ಕಾಯುತ್ತಿರುವ ಗೌರಿಯ ಅಣ್ಣ ನಾನು. ಅಕಸ್ಮಾತ್ ಅವ್ರ ಮಗುನ್ ಕರ್ಕೊಂಡು ಹೋಗಿ ಬಂದ್ಬಿಟ್ರೆ? ಬರೋಕ್ ಮುಂಚೆ ಕಾಗದ ಬರೀರಿ ಅಂತ ಬರ್ದಿದ್ದೀನಿ. ಏನಾದ್ರೂ ಬಂದ್ಬಿಟ್ರೆ ಜಾಗ ಖಾಲಿ ಮಾಡ್ತೀನಿ. ಮಗುನ ಅನಾಥಾಶ್ರಮಕ್ಕೆ ಸೇರಿಸು ಅಂತ ಕಾಗದ ಬರೆದ್ರೆ? ನನ್ನ ಪ್ಲಾನ್ ಫೇಲ್ ಆಯ್ತು ಅಂದ್ರೆ ಸುಮ್ಮನೆ ಇರ್ತೀನಿ. ಆದ್ರೆ ಅದೃಷ್ಟವಶಾತ್ ಬಾ ಇಲ್ಲಕ್ಕವರೇನಾದ್ರೂ ಮಗುವನ್ನು ನೀನೇ ಸಾಕ್ತಾ ಇರು, ಹಣ ನಾವು ಕಳಿಸ್ತಿರ್ತೀವಿ ಅಂತ ಹೇಳಿದ್ರೆ ಹುಟ್ಟದೇ ಇರೋ ಮಗುವಿನ ಹೆಸರು ಹೇಳಿಕೊಂಡು ಅವ್ರು ಕಳಿಸೋ ಹಣನ ತಿಂಗಳಾಗೋ ಹೊತ್ತಿಗೆ ಎಣಿಸ್ಕೊಂಡು ರಾಜನ ಹಾಗೆ ಜೀವನ ಮಾಡಬಹುದಲ್ವೇ? ಆಹಾ, ಏನ್ ತಲೆನಯ್ಯ ಮತ್ತೆ ನಿಂದು. ಅದೃಷ್ಟ ಖುಲಾಯಿಸ್ತು ಅಂದ್ರೆ ರತ್ನಾಕರ ತಿಂಗಳಿಗೆ ಎಣಿಸ್ಬಹುದು 3,000 ಪೋಸ್ಟಲ್ ಕ್ಲಿಯರೆನ್ಸ್. ಗೊತ್ತಾಯ್ತು, ಬರ್ಲಾ? ಹೋಗ್ಬಿಟ್ ಬಾರಪ್ಪ ಮಹಾನುಭಾವ. ಅಮ್ಮ ಗೌರಿ, ಈ ನನ್ನ ಯೋಜನೆ ಫಲಕಾರಿಯಾಗ್ಲಮ್ಮ. ಹಾಳಾದ ಲಂಬೋದರಿ ಮಾತ್ರ ಈ ಜಾಟೆ ಶಬ್ದ ಕೇಳಿಸಲ್ವೇ? ಲಂಬೋದರ, ಲಂಬೋದರ, ಬಾಡಿಗೆ ಕೊಡ್ತೀಯ, ಸಾಮಾನ್ಯ ಹೊರ ಹಾಕ್ಲಾ? ಯಾಕ್ರಿ ಥರ್ಡ್ ಕ್ಲಾಸ್ ತರ ಕಿರ್ಚ್ಕೊತಿದ್ದೀರಿ? ನಾನೀಗ ಸ್ಟ್ಯಾಂಡರ್ಡ್ ಮನುಷ್ಯ. ಅಮೆರಿಕ, ಅಮೃತ್ಸರ್, ಕಲ್ಕತ್ತಾದಲ್ಲೆಲ್ಲ ವ್ಯವಹಾರ ನಡೆಸ್ತಿದ್ದೀನಿ. ಬಾಡಿಗೆ ಬಾಡಿಗೆ ಅಂತ ಅರ್ಸ್ಕೊತಿದ್ದೀರಲ್ಲ, ತಗೊಳ್ಳಿ. ಪರವಾಗಿಲ್ವೇ? ಮುಂದಿನ ತಿಂಗಳು ನಾನು ಮನೆ ಖಾಲಿ ಮಾಡ್ತೀನಿ. ಅಡ್ವಾನ್ಸ್ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ಮೇಲೆ ನಾನು ಇಂಥ ಕೊಟ್ಟಿಗೆಯಲ್ಲಿ ಇರೋಕ್ಕಾಗಲ್ಲ. ಇಷ್ಟೊತ್ತಿಗೆ ನನ್ನ ಲೆಟರ್ಸ್ ತಲುಪಿರುತ್ತೆ. ಗೌರಿ, ನನ್ನಿಂದ ನಿನ್ಗೊಂದು ಮಗು ಆಗೋಯ್ತಾ? ನಾನು ಎಂತ ತಪ್ಪು ಮಾಡ್ಬಿಟ್ಟೆ? ಇದಕ್ಕೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಆ ಮಗುವಿನ ಜವಾಬ್ದಾರಿ ನಾನ್ ತಗೊಳ್ತೀನಿ. ಆದ್ರೆ ಆ ಮಗುನ್ ನಾನು ಸಾಕಕ್ಕಾಗಲ್ವೇ? ನನಗೆ ಮದುವೆನೇ ಆಗಿಲ್ವೇ? ಮಾಡ್ಕೊಳ್ತೀನಿ. ನನ್ನ ಮಗುನ ತನ್ನ ಮಗು ಅಂತ ತಿಳ್ಕೊಳ್ಳೋ ಅಂತವಳನ್ನೇ ಹುಡುಕಿ ಮದುವೆ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಮಗು ಲಂಬೋದರ ಹತ್ರನೇ ಬೆಳೀಲಿ. ಅದಕ್ಕೆ ಖರ್ಚಾಗೋ ಹಣ ನಾನ್ ಕಳಿಸ್ತೀನಿ. ಸದ್ಯ ಚಂದ್ರಮೌಳಿ ತೀರ್ಕೊಂಡ್ಮೇಲೆ ನಮ್ಮ ವಂಶ ಹಾಳಾಗೋಯ್ತು ಅನ್ಕೊಂಡೆ. ಯಾಗೋ ನಮ್ಮ ವಂಶದೊಂದು ಕುಡಿ ಚಿಗುರ್ಕೊಂತಲ್ಲ ಅನ್ನೋದೇ ನನಗೆ ಸಂತೋಷ. ಅಯ್ಯೋ, ಈಗಲೇ ಎಲ್ಲಿ ಕರ್ಕೊಂಬರಕ್ಕಾಗತ್ತೆ? ಇಲ್ಲಿ ಭಯೋತ್ಪಾದಕರ ಕಾಟ ಜಾಸ್ತಿ ಆಗಿದೆ. ಮೊನ್ನೆ ತಾನೇ ಕಾನ್ವೆಂಟ್ ಹೋಗ್ತಿದ್ದ ಮಕ್ಕಳು ಬಸ್ ಮೇಲೆ ಬಾಂಬ್ ಬಿದ್ದು ಎಲ್ಲ ತಿರುಗ್ಬಿಟ್ಟಿದ್ದಾರೆ. ಈಗ ಕರ್ಕೊಂಬರಕ್ಕಾಗಲ್ಲ. ಹಾಗಾದ್ರೆ ಹೋಗಿ ನೋಡ್ಕೊಂಬರೋಣ. ಓ, ಈಗ ಹೊರಗಡೆ ಎಲ್ಲೂ ಹೋಗಕ್ಕಾಗಲ್ಲ ಕಣೆ. ಒಂದ್ ವೇಳೆ ನಿನ್ ಮೊಮ್ಮಗ ನೀನ್ ನೋಡ್ಲೇಬೇಕು ಅನ್ನೋದಾದ್ರೆ ನಾನೊಂದು ಪತ್ರ ಬರೀತೀನಿ, ಫೋಟೋ ಕಳಿಸು ಅಂತ. ಇಲ್ಲೆಲ್ಲ ತಣ್ಣಗಾದ್ಮೇಲೆ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ. ಅಂತೂ ನನ್ಗೊಂದು ಗಂಡು ಮಗುನೇ ಆಯ್ತು. ಗೌರಿ, ಡೋಂಟ್ ವರಿ. ನೀನು ಹೋಗ್ಬಿಟ್ಟೆ ಅಂತ ನಿನ್ನ ಮಗುನ ಅನಾಥಾಶ್ರಮಕ್ಕೆ ಸೇರ್ಸಕ್ ನಾನು ಬಿಡಲ್ಲ. ಏನು ಮಾಡ್ಲಿ, ನಾನು ಇಂಡಿಯಾದಲ್ಲಿ ಇದ್ದಿದ್ರೆ ಈಗ ಇಂದಿಗ್ಲೇ ಮಗು ನೋಡ್ಕೊಂಡು ಬರ್ತಾ ಇದ್ದೆ. ಓ, ಈ ಪ್ರದೇಶಕ್ಕೆ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಗೌರಿ, ಈಗ್ಲೇ ನೀನು ಅಣ್ಣನ್ ಕಾಗ್ದ ಬರೀತೀನಿ. ನನ್ನ ಮಗುನ ಚೆನ್ನಾಗಿ ಬೆಳೆಸಿ ತಿಂಗಳಿಗೆ 500 ಅಲ್ಲ 1000 ಕಳಿಸ್ತೀನಿ ಅಂತ. ನೋಡಿದ್ಯಾ ರತ್ನಾಕರ, ನನ್ನ ಪ್ಲಾನ್ ಸಕ್ಸಸ್. ನಾನು ತೋಡಿದ ಗುಂಡಿಗೆ 3 ಜನ ಬಕ್ರ ನನ್ನ ಮಕ್ಕಳು ಬಿದ್ದಾಯ್ತು. ಏನಂತ ಕಾಗದ ಬರ್ದಿದ್ದಾರೆ? 3 ಜನ ತಿಂಗಳಿಗೆ ಹಣ ಕಳಿಸ್ತಾರಂತೆ. ಅದಕ್ಕೆ ಅವ್ರ ನಂಬಿಕೆ ಬಲ ಮಾಡೋದಕ್ಕೆ ಮಗುಗೆ ಗಣೇಶ ಅಂತ ಹೆಸರಿಟ್ಟಿದ್ದೀನಿ ಅಂತ ಇನ್ನೊಂದು ಕಾಗದ ಹಾಕ್ತೀನಿ. ಗಣೇಶ ಅಂತಾನೆ ಯಾಕೆ ಹೆಸರಿಡ್ಬೇಕು? ಆ ಗೌರಿ ಆ ಗಣೇಶನ 9 ತಿಂಗಳು ಹೊರಲಿಲ್ಲ, ಹೆರಲಿಲ್ಲ. ಆದ್ರೂ ಗಣೇಶ ಗೌರಿ ಸುತ ತಾನೆ. ಹಾಗೆ ನಮ್ಮ ಗೌರಿ ಕನ್ಯೆಯಾಗಿ ಹುಟ್ಟಿದ್ರು, ಕನ್ಯೆಯಾಗಿ ಸತ್ತಳು. ಆದ್ರೂ ಈಕೆಗೆ ನಾನೊಂದು ಮಗು ಸೃಷ್ಟಿಸ್ಲಿಲ್ವೇ? ಅದಕ್ಕೆ ಆ ಮಗುವಿನ ಹೆಸರು ಗಣೇಶ. ಲಂಬೋದ್ರ, ಏನ್ ಪುಟ್ಟಮ್ಮಜ್ಜಿ? ನಾಳೆ ನಮ್ಮ ಮೊಮ್ಮಗುಗೆ ತೊಟ್ಲು ಶಾಸ್ತ್ರ ಮಾಡ್ತಾರೆ. ನೀವಿಬ್ರು ನಮ್ಮನೆ ಊಟಕ್ಕೆ ಬರ್ಬೇಕು. ಖಂಡಿತ. ವಿಡಿಯೋ ಮಾಡಿಸ್ತಿದ್ದೀರಾ? ಈಗ ಅದೇ ತಾನೇ ಹೆಚ್ಚುಗಾರಿಕೆ ಮಾಡಿಸ್ತಾ ಇದ್ದಾರೆ. ಬೇಷ್. ಅಂದ್ಮೇಲೆ ನಿಮ್ಮ ಫಂಕ್ಷನ್ ಮುಗಿಯೋವರೆಗೂ ನಾನು ತೊಟ್ಲು ಪಕ್ಕದಲ್ಲೇ ನಿಂತ್ಕೊಂಡ್ ಬಿಡ್ತೀನಿ. ನೀವೇನು ತಿಳ್ಕೊಳ್ಳದೆ ಇದ್ರೆ ತುಂಬಾ ಸಂತೋಷನಪ್ಪ. ನಾನ್ ಬರ್ತೀನಿ. ಬನ್ನಿ. ಇದ್ರಲ್ಲೂ ಏನೋ ಗಮ್ಮತ್ತಿರೋ ಹಾಗಿದೆ. ಯಾವ್ದ್ರಲ್ಲಿ? ಫಂಕ್ಷನ್ ನಲ್ಲಿ ವಿಡಿಯೋ ಮಾಡಿಸ್ತೀರಾ ಅಂತ ಕೇಳಿದ್ರಲ್ಲಿ. ಅದೇ ವಿಡಿಯೋ ಕ್ಯಾಸೆಟ್ 3 ಕಾಪಿ ಮಾಡಿಸ್ತೀನಿ. ನಿಮ್ಮ ಮಗುಗೆ ತೊಟ್ಲು ಶಾಸ್ತ್ರ ಮಾಡಿಸಿದ್ದೀನಿ ಅಂತ ಕಾಗದ ಬರೆದು 3 ಕ್ಯಾಸೆಟ್ಗಳನ್ನ 3 ಜನ ಕಳ್ಸ್ಕೊಡ್ತೀನಿ. ಆಗ ಬಕ್ರಾಗಳು ಹೇಗಿದೆ ನಿಮ್ಮ ಮಗು? ತುಂಬಾ ಚೆನ್ನಾಗಿದ್ದಾನೆ. ಎಂ ಗಣೇಶ. ಎಂ ಗಣೇಶ್ ಅಂತ ಹೆಸರಿಟ್ಟಿದ್ದೀರಾ? ಎಂ ಅಂದ್ರೆ ಮಧುಸೂದನ, ಮಧು ಮಗ ಗಣೇಶ. ಬ್ಯೂಟಿಫುಲ್, ಬ್ಯೂಟಿಫುಲ್. ಅಯ್ಯೋ, ನನ್ನ ಕರುಳಿನ ಕುಡಿಯೇ. ನಿಮ್ಮ ಮಗ ಏ ಗಣೇಶ. ಏ ಗಣೇಶ್ ಅಂದ್ರೆ ಆನಂದ್ ರಾವ್ ಗಣೇಶ್. ಸೂಪರ್ ಸೂಪರ್. ಹೇಗಿದೆ ನಿಮ್ಮ ಮೊಮ್ಮಗು? ಮಗು
ಒಳ್ಳೆ ಬೆಣ್ಣೆ ಕೃಷ್ಣನ್ ತರ ಇದೆ ಅಲ್ವೇನ್ರಿ? ಹೌದೌದು, ಆದ್ರೆ ಗಣೇಶ ಅನ್ನೋ ಹೆಸರು ಚೆನ್ನಾಗಿಲ್ಲ. ಈ ಸಲ ದುಡ್ಡು ಕಳ್ಸೋವಾಗ ಚಂದ್ರಮೌಳಿ ಅಂತ ಹೆಸರು ಬದಲಾಯಿಸು ಅಂತ ಕಾಗ್ದ ಬರೆದ್ಬಿಡಿ. ಈಗ್ಲೇ ಬರುತ್ತೇನೆ. ಓ ಇಡ್ತೀನಿ ಚಂದ್ರಮೌಳಿನೇ ಯಾಕೆ, ಸೂರ್ಯಮೌಳಿ ಅಂತ ಬೇಕಾದ್ರೂ ಇಡ್ತೀನಿ. ನಮ್ಮ ಅಪ್ಪನ ಮನೆ ಗಂಟೆ ಏನು ಹೋಗ್ಬೇಕು. ಹುಟ್ಟದೇ ಇರೋ ಮಗುಗೆ ಯಾವ ಹೆಸರಿಟ್ರೆ ಏನಂತೆ, ಒಟ್ನಲ್ಲಿ ತಿಂಗಳಾಗೋ ಹೊತ್ತಿಗೆ ಎಣಿಸ್ಕೊಂಡ್ರೆ ಸಾಕು.